ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇದೀಗ ಜಾನಪದ ಲೋಕದ ಹೆಸರಾಂತ ಗಾಯಕನಾಗಿರ್ತಕ್ಕಂಥ ಪೋಕ್ಸೋ ಕೇಸ್ನ ಆರೋಪಿ ಆಗಿರುವಂಥ ಮ್ಯೂಸಿಕ್ ಮೈಲಾರಿಗೆ ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕುಬಿಟ್ಟಿದೆ. ಸೊ ಈ ರೀತಿಯಾದಂಥ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮ್ಯೂಸಿಕ್ ಮೈಲಾರಿಗೂ ಕೂಡ ಇದೀಗ ಕಾಣಿಸಿಕೊಂಡು ಬಿಟ್ಟಿದ್ದಾರೆ. ಸೊ ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಗೋಪಾಲ್ ಇಂಚಿಗೇರಿ ಎನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಖಾತೆ ಅದು. ಸೊ ಅವರ ಖಾತೆಯಲ್ಲಿ ಈ ಒಂದು ವಿಡಿಯೋ ಸದ್ದು ಮಾಡ್ತಾ ಇತ್ತು. ಅಂತೂ ಇಂತೂ ನಮ್ಮ ಜಾನಪದ ಹುಲಿ ಹೊರಗಡೆ ಬಂತು, ಜಾನಪದ ಲೋಕಕ್ಕೆ ಮತ್ತೆ ಮೆರಗು ಬಂತು ಅನ್ನುವ ರೀತಿಯಲ್ಲಿ ಬರೆದಿಟ್ಟುಕೊಂಡು ಈ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರುವಂಥದ್ದು. ಈ ಒಂದು ವಿಷಯವನ್ನು ಗಮನಿಸಿದ ಮೇಲೆ ಸತತವಾಗಿ ಮ್ಯೂಸಿಕ್ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸೊ ಹಾಗಾಗಿ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಮ್ಯೂಸಿಕ್ ಮೈಲಾರಿಯ ಬಗ್ಗೆ ರಿಲೀಸ್ ಆಗಿರುವ ಕುರಿತಾಗಿ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ಅದೇನೇ ಇರಲಿ, ಪೋಕ್ಸೋ ಕೇಸ್ನಲ್ಲಿ ಮ್ಯೂಸಿಕ್ ಮೈಲಾರಿ ಬಂಧನವಾಗಿತ್ತು. ಬಂಧನ ಆದ ಬಳಿಕ ಬೇಲ್ಗೆ ಅಪ್ಲೈ ಕೂಡ ಮಾಡಿದರು. ಒಂದು ಬಾರಿ ಈ ಬೇಲನ್ನು ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬೇಲನ್ನು ಕೂಡ ನಿರಾಕರಿಸಿ ಬಿಟ್ಟಿತ್ತು. ಅದಾದ ಬಳಿಕ ಮತ್ತೆ ವೇಟ್ ಮಾಡಬೇಕಾಗಿತ್ತು. ವೇಟ್ ಆದ ಬಳಿಕ ಮತ್ತೆ ಮೈಲಾರಿ ಪರ ವಕೀಲರು ಕೋರ್ಟ್ಗೆ ಮತ್ತೆ ಅರ್ಜಿಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನು ಕೂಡ ಪರಿಶೀಲನೆ ಆದ ಬಳಿಕ ಮ್ಯೂಸಿಕ್ ಮೈಲಾರಿಗೆ ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕಿಬಿಟ್ಟಿದೆ. ಸಹಜವಾಗಿ ಜಾಮೀನು ಸಿಗಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಷರತ್ತುಗಳು ಇರ್ತಾವೆ. ಸೊ ಏನು ಅಂತಂದರೆ ಅದರದ್ದೇ ಆದಂಥ ಒಂದೊಂದು ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಷರತ್ತುಬದ್ಧಗಳು ಇರ್ತಾವೆ. ಸೊ ಹಾಗಾಗಿ ಈಗ ಮ್ಯೂಸಿಕ್ ಮೈಲಾರಿಗೂ ಕೂಡ ಆ ರೀತಿಯಾದಂಥ ಒಂದು ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗಂತ ಕೇಸ್ ಎಲ್ಲವೂ ಕೂಡ ಕ್ಲೋಸ್ ಆಗಿ ಹೋಗಿದೆಯಾ ಅಂತ ನೀವು ಕೇಳ್ಬೋದು. ಆದರೆ ಕೇಸ್ ಯಾವತ್ತೂ ಕೂಡ ಕ್ಲೋಸ್ ಆಗಿಲ್ಲ ಇದು. ಸೊ ಈ ಕೇಸ್ ಕ್ಲೋಸ್ ಆಗಬೇಕು ಅಂತಂದರೆ ಬೇರೆ ಬೇರೆ ಒಂದಿಷ್ಟು ಕಾರಣಗಳಿರ್ತವೆ. ಸರಿಯಾದ ರೀತಿಯಾದಂಥ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಅಂದರೆ ಕೇಸ್ ನಡೀತಾನೇ ಇರುತ್ತೆ, ಬದಲಿಗೆ ಜೈಲಿಂದ ಬಿಡುಗಡೆ ಈಗ ಮೈಲಾರಿಗೆ ಸಿಕ್ಕಿರುವಂಥದ್ದು. ಸೊ ಈ ಕೋರ್ಟ್ ಏನು ಕೆಲವೊಂದು ಬಾರಿ ಆದೇಶವನ್ನು ಹೊರಡಿಸ್ತಾ ಇರುತ್ತೆ. ಅಂದರೆ ಇವರು ಕೋರ್ಟ್ಗೆ ಹಾಜರು ಆಗಬೇಕಾದಂಥ ಸಂದರ್ಭದಲ್ಲಿ ಮತ್ತು ತನಿಖೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಇವರು ಮತ್ತೆ ಸ್ಪಂದನೆಯನ್ನು ಮಾಡಿಲ್ಲ ಅಂತಂದರೆ ಅಥವಾ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲೂ ಬೇಕಾದರೂ ಕೋರ್ಟ್ ಇವರನ್ನು ಬಂಧಿಸೋದಕ್ಕೆ ಆದೇಶವನ್ನು ಹೊರಡಿಸಬಹುದು. ಹಾಗಾಗಿ ಷರತ್ತುಗಳು ಏನಿರ್ತವೆ, ಷರತ್ತಿಗೆ ಬದ್ಧವಾಗಿ ಈ ಒಂದು ಮ್ಯೂಸಿಕ್ ಮೈಲಾರಿ ಮತ್ತೆ ಮುಂದೆ ಹೊರದುಬಿಟ್ರೆ ಯಾವುದೇ ರೀತಿಯಾದಂಥ ಬಂಧನದ ಭೀತಿ ಇರೋದಿಲ್ಲ. ಒಟ್ಟಾರೆಯಾಗಿ ಇದೀಗ ಮ್ಯೂಸಿಕ್ ಮೈಲಾರಿಗೆ ಒಂದು ಪೋಕ್ಸೋ ಪ್ರಕರಣದಿಂದ ಇದೀಗ ಒಂದು ಹಂತದ ರಿಲೀಫ್ ಸಿಕ್ಕಿಬಿಟ್ಟಿದೆ ಅಂತ ಹೇಳಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮ್ಯೂಸಿಕ್ ಮೈಲಾರಿ ಬಂಧನದ ಬಳಿಕ ಅಥವಾ ಮ್ಯೂಸಿಕ್ ಮೈಲಾರಿ ಬಂಧನವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅಶ್ಲೀಲ, ಆ ರೀತಿ ಈ ರೀತಿ ಜಾನಪದ ಲೋಕದಲ್ಲಿ ಅಶ್ಲೀಲತೆಯನ್ನು ಒಂದು ಮಟ್ಟಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ವ್ಯಕ್ತಿ, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಆದ ಬಳಿಕ ನಿಮಗೆಲ್ಲರೂ ಗಮನಕ್ಕೂ ಕೂಡ ಬಂದಿತ್ತು. ಒಂದಿಷ್ಟು ಜಾನಪದ ಕಲಾವಿದರಿಂದ ಪ್ರತಿಭಟನೆ ಅಥವಾ ಒಂದಿಷ್ಟು ಸಭೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದ DYSP ಅವರು ಕೂಡ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟು ಬಿಟ್ಟಿದ್ರು. ಯಾರಾದರೂ ಅಶ್ಲೀಲತೆ ಕಾಣಿಸ್ಕೊಂಡ್ರೆ ಅಥವಾ ಅಶ್ಲೀಲವಾಗಿ ಜಾನಪದಗಳನ್ನು ಹಾಡುವುದು, ನೃತ್ಯವನ್ನು ಮಾಡೋದು ಅಂಥದ್ದೇನಾದರೂ ಕಾಣಿಸ್ಕೊಂಡ್ರೆ ನೇರವಾಗಿ ನಮಗೆ ತಿಳಿಸಿ, ನಾವೇ ಅವರ ಮೇಲೆ ಸುಮೋಟ ಕೇಸನ್ನು ದಾಖಲಿಸಿಕೊಂಡು ಬಿಡ್ತೀವಿ ಅನ್ನೋ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ರು. ಈ ಒಂದು ಹಂತದ ಬೆಳವಣಿಗೆ ಆದ ಬಳಿಕ ಜಾನಪದ ಲೋಕದಲ್ಲೂ ಕೂಡ ಒಂದಿಷ್ಟು ಅಶ್ಲೀಲತೆ ಕಡಿಮೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಸಾಕಷ್ಟು ಜನ ಎಚ್ಚೆತ್ತುಕೊಂಡ್ರು, ಸಾಕಷ್ಟು ಜನ ಈ ಬಗ್ಗೆ ಒಂದಿಷ್ಟು ಧ್ವನಿಯನ್ನು ಎತ್ತಿದ್ರು. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಜಾನಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾನಪದ ಅನ್ನುವಂಥದ್ದು ಅದರದ್ದೇ ಆದಂಥ ಒಂದು ಗತ್ತು ಗಮ್ಮತ್ತು ಇದೆ. ಕೆಲವರು ದುಡ್ಡಿಗೋಸ್ಕರ ವೇದಿಕೆ ಮೇಲೆ ಆಡುವಂಥ ಹಾಡುಗಳು ಅಥವಾ ಮಾಡುವಂಥ ನೃತ್ಯಗಳು ಅಸಹ್ಯವಾಗಿದ್ದಂಥ ಸಂದರ್ಭದಲ್ಲೂ ಅದರಲ್ಲೂ ಕೂಡ ಈ ಒಂದು ಜಾನಪದ ಅನ್ನುವಂಥದ್ದು ಅಥವಾ ಜನಪದ ಅನ್ನುವಂಥ ಒಂದು ಅವರು ಮಾಡುವಂಥ ನೃತ್ಯಕ್ಕೆ ಜಾನಪದ ನೃತ್ಯ ಅನ್ನುವಂಥದ್ದು ಅಥವಾ ಆಡುವಂಥ ಹಾಡುಗಳಿಗೆ ಜಾನಪದ ಹಾಡುಗಳು ಅಂತ ಬಳಸೋದು ಅದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ, ಗೊಂದಲ ಎಲ್ಲವೂ ಕೂಡ ಮೂಡಿಕೊಂಡಿತ್ತು. ಒಟ್ಟಾರೆಯಾಗಿ ಈಗ ಈ ಒಂದು ಜಾನಪದ ಗಾಯಕ ಆಗಿರುವಂಥ ಮ್ಯೂಸಿಕ್ ಮೈಲಾರಿಗೆ ಇದೀಗ ಒಂದು ಹಂತದ ರಿಲೀಫ್ ಸಿಕ್ಕಿಬಿಟ್ಟಿದೆ. ಇನ್ನು ಮ್ಯೂಸಿಕ್ ಮೈಲಾರಿಯ ಒಂದು ಕುಟುಂಬ ಇದೆ, ಅವರದ್ದೇ ಆದಂಥ ವೈಯಕ್ತಿಕ ಬದುಕಿದೆ. ಸೊ ಸುಂದರವಾದಂಥ ಕುಟುಂಬ. ಯಾವುದೇ ರೀತಿಯಾಗಿ ಈ ರೀತಿಯಾದಂಥ ಒಂದು ಆರೋಪಗಳು ಮುಂದೆ ಯಾವತ್ತೂ ಕೇಳದೆ ಇರಲಿ ಅನ್ನೋದು ಕೂಡ ನಮ್ಮ ಚಾನಲ್ನಿಂದ ಒಂದು ಶುಭ ಆರೈಕೆ ಅಂತ ಅಂದುಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಅದೇನೇ ಇರಲಿ, ಒಂದು ಸಾರಿ ಒಬ್ಬ ವ್ಯಕ್ತಿ ಆರೋಪಿ ಆದಂಥ ಸಂದರ್ಭದಲ್ಲಿ ಆ ಆರೋಪಿಯನ್ನು ನೋಡುವಂಥ ದೃಷ್ಟಿನೇ ಬೇರೆ ಇರುತ್ತೆ. ಸಮಾಜದಲ್ಲಿ ಆ ಒಂದು ದೃಷ್ಟಿಕೋನವೇ ಬದಲಾಗಿ ಬಿಟ್ಟಿರುತ್ತೆ. ಸೊ ಮ್ಯೂಸಿಕ್ ಮೈಲಾರಿಗೆ ಜನಗಳು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಯಾವ ರೀತಿಯಾದಂಥ ರೆಸ್ಪಾನ್ಸ್ ಕೊಡ್ತಾರೆ, ಆರೋಪವು ಕೇಳಿ ಬಂದಿರೋದ್ರಿಂದ ಆ ಒಂದು ಆರೋಪವನ್ನು ಈ ಮ್ಯೂಸಿಕ್ ಮೈಲಾರಿ ಗೆದ್ದು ನಿಲ್ತಾರಾ ಅಥವಾ ಏನಾಗುತ್ತೆ ಎಂಬುದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿಗೆ ಈಗ ಒಂದು ಹಂತದ ರಿಲೀಫ್ ಸಿಕ್ಕಿಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಮ್ಯೂಸಿಕ್ ಮೈಲಾರಿ ಜಾನಪದ ಲೋಕದಲ್ಲೇ ಮುಂದೆ ಹೋಗ್ತಾರಾ ಅಥವಾ ಜಾನಪದ ಲೋಕದಲ್ಲಿ ಇಷ್ಟೆಲ್ಲ ಈ ರೀತಿಯಾದಂಥ ಆರೋಪ ಇಂಥದ್ದೆಲ್ಲವೂ ಕೂಡ ಕೇಳಿ ಬಂದಿದೆ ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡಿಬಿಡ್ತಾರಾ, ಅದು ಯಾವುದೂ ಕೂಡ ಗೊತ್ತಿಲ್ಲ. ಅವರ ವೈಯಕ್ತಿಕ ಬದುಕು, ಅವರ ವೈಯಕ್ತಿಕ ನಿರ್ಧಾರ ಆಗಿರುವ ಕಾರಣದಿಂದಾಗಿ ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಜನರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಈ ಹಿಂದೆಯೂ ಕೂಡ ಮ್ಯೂಸಿಕ್ ಮೈಲಾರಿ ಒಂದು ಯಾವುದೋ
ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಅಥವಾ ಆ ಒಂದು ವೇದಿಕೆ ಮೇಲೆ ಮಾತಿನ ಭರದಲ್ಲಿ ಮಾತನಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನು ಮುಂದೆ ಜಾನಪದ ಲೋಕಕ್ಕೆ ಬರೋದಿಲ್ಲ, ಜಾನಪದವನ್ನು ಹಾಡೋದಿಲ್ಲ ಅನ್ನೋ ರೀತಿಯಾಗಿ ಒಂದು ಮಾಹಿತಿಯನ್ನು ಹಂಚ್ಕೊಂಡು ಬಿಟ್ಟಿದ್ರು. ಅದಾದ ಬಳಿಕವೂ ಕೂಡ ಒಂದಿಷ್ಟು ದಿನ ಸೈಲೆಂಟ್ ಆಗಿದ್ರು. ಅದಾದ ಬಳಿಕ ಅಭಿಮಾನಿಗಳು ಕರಿತಾ ಇದ್ದಾರೆ, ಅಭಿಮಾನಿಗಳು ಬಾ ಅಂತಿದ್ದಾರೆ, ಹಾಗಾಯಿತು ಹೀಗಾಯಿತು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಮತ್ತೆ ವೇದಿಕೆ ಮೇಲೆ ಕಾಣಿಸ್ಕೊಂಡು ಬಿಟ್ಟಿದ್ರು. ಅಂದರೆ ಒಂದು ಹಂತದಲ್ಲಿ ನಾವು ಗಮನಿಸೋದಾದರೆ ಈಗ ಮ್ಯೂಸಿಕ್ ಮೈಲಾರಿಗೆ ಈ ಜಾನಪದ ಹಾಡುಗಳಿಂದ ಬರುವಂಥ ರೆವೆನ್ಯೂ ಏನಿದೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಸಿಗೋದು ಕಷ್ಟ ಆಗುತ್ತೆ. ಸೊ ಒಂದು ಎಂಟರ್ಟೈನ್ಮೆಂಟ್ ಹೆಸರನ್ನು ಬಳಸ್ಕೊಂಡು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜಾನಪದ ಅನ್ನೋದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜಾನಪದವನ್ನು ಆಡಿಕೊಳ್ಳಿ, ಒಳ್ಳೆಯ ಆದಾಯವನ್ನು ಗಳಿಸ್ಕೊಳ್ಳಿ, ಆದರೆ ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು, ಸಮಾಜದ ದಿಕ್ಕು ಬದಲಾಗಬಾರದು. ಒಂದು ಅದರದ್ದೇ ಆದಂಥ ಗತ್ತು ಗಮ್ಮತ್ತಿರುತ್ತಲ್ವಾ, ಜಾನಪದ ಅನ್ನೋದಕ್ಕೆ ಒಂದು ಅದರದ್ದೇ ಆದಂಥ ವ್ಯಾಲ್ಯೂ ಇದೆ. ಅದನ್ನು ಕಳೆದು ತಾವು ದುಡ್ಡು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಗೊಂದಲವೂ ಕೂಡ ಕಾಡುತ್ತೆ. ಇನ್ನು ಈ ಜನ ಮರಳು ಜಾತ್ರೆ ಮರಳು ಅನ್ನುವಂಥ ಆಗಿಬಿಟ್ಟಿದೆ ಅಂತ ಕಾಣಿಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಜನಗಳು ಕೂಡ ಅಷ್ಟೇ ಜಾನಪದ ಅನ್ನೋದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಯಾರಿಗಾದರೂ ಒಂದು ಒಳ್ಳೆಯ ಅಥವಾ ತಾಯಿ ಮೇಲೆ ಅಥವಾ ಅಕ್ಕ ತಂಗಿದ್ರ ಮೇಲೆ ಜಾನಪದವನ್ನು ಹಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋದಾದರೆ ಆ ಕಾರ್ಯಕ್ರಮದ ಅಥವಾ ಒಂದು ಮೆಲೋಡಿ ಏನಿರುತ್ತೆ ಮೆಲೋಡಿಯನ್ನು ಕರೆಸೋದಕ್ಕೂ ಕೂಡ ಜನಗಳು ಹಿಂದೆ ಮುಂದೆ ನೋಡ್ತಾರೆ. ಅಶ್ಲೀಲತೆ ಇಂಥದ್ದೇನಾದರೂ ಇದ್ದರೆ ಅವ್ರುಗಳನ್ನ ಕರೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಜಾನಪದವನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಹಾಳು ಮಾಡೋದಕ್ಕೆ ಹೋಗಬೇಡಿ. ಈ ಎಲ್ಲದರ ನಡುವೆ ಒಂದಿಷ್ಟು ವೈಮನಸ್ಸು ಮತ್ತು ಒಂದಿಷ್ಟು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ರೀತಿಯಾಗಿ ಕೇಳಿ ಬರ್ತಾ ಇತ್ತು. ಈ ಉತ್ತರ ಕರ್ನಾಟಕದವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜಾನಪದ ಅನ್ನೋದಿದೆಯಲ್ಲ, ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಒಂದು ಕಲೆ ಅದು. ಸೊ ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಅಂತ ಇದೆ. ಹಾಗಾಗಿ ಅದನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡೋದಾದರೆ ಅವರು ಏನೋ ಒಂದು ತಿಂತಾರೆ ಅನ್ನೋ ಕಾರಣಕ್ಕೆ ನಾವುಗಳು ಕೂಡ ತಿನ್ನೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ನಿಮಗೆ ನೀವು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಯಾವುದು ಉತ್ತರ ಕರ್ನಾಟಕ, ಯಾವುದು ದಕ್ಷಿಣ ಕರ್ನಾಟಕ, ಯಾವುದು ಶ್ರೇಷ್ಠ ಅನ್ನುವಂಥದ್ದು ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗಿ ಬಿಡುತ್ತೆ. ಸೊ ಹೋಲಿಕೆ ಇರಬೇಕು, ಬಟ್ ಎಲ್ಲ ವಿಚಾರಕ್ಕೂ ಹೋಲಿಕೆ ಇರಬಾರ್ದು. ಆ ಹೋಲಿಕೆಗಳು ಯಾವ ಸಂದರ್ಭಕ್ಕೆ ಹೋಲಿಕೆ ಆಗ್ತವೆ ಅನ್ನುವಂಥ ಒಂದು ಮನಸ್ಥಿತಿಯು ನಮಗೆ ಗೊತ್ತಾಗಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಈಗ ಮ್ಯೂಸಿಕ್ ಮೈಲಾರಿಯ ಸಂಬಂಧಪಟ್ಟ ಹಾಗೆ ಆಗಿರುವಂಥದ್ದು. ಸೊ ಇನ್ನು ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಈ ಮ್ಯೂಸಿಕ್ ಮೈಲಾರಿಯವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ, ಜಾನಪದ ಲೋಕದಲ್ಲಿ ಮುಂದುವರಿತಾರಾ ಅಥವಾ ಜಾನಪದ ಲೋಕದಿಂದ ಹಿಂದೆ ಉಳಿದು ಬಿಡ್ತಾರಾ, ಇಂಥದ್ದೆಲ್ಲವೂ ಕೂಡ ಇದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈಗ ಕೆಲವೊಂದಿಷ್ಟು ಪ್ರಶ್ನೆ ಗೊಂದಲವೂ ಕೂಡ ಹುಟ್ಟಿ ಆಗ್ತಾ ಇದೆ. ಇನ್ನು ಮ್ಯೂಸಿಕ್ ಮೈಲಾರಿ ಜೈಲಲ್ಲಿ ಇರಬೇಕಾದಂಥ ಸಂದರ್ಭದಲ್ಲೂ ಕೂಡ ಒಂದು ಗಂಡು ಮಗು ಜನನವಾಗಿಬಿಟ್ಟಿತ್ತು. ಈಗಾಗಲೇ 2ನೇ ಮಗುವಿಗೆ ತಂದೆ ಆಗಿಬಿಟ್ಟಿದ್ದಾರೆ. ಇದೀಗ ಜೈಲಿಂದ ಬಂದ ಬಳಿಕ ತಮ್ಮ ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯೋದಕ್ಕೆ ಮುಂದಾಗಬಹುದು. ಇದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಅವರದ್ದೇ ಆದಂಥ ವೈಯಕ್ತಿಕ ಜೀವನ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಈ ಸಂದರ್ಭಕ್ಕೆ ಸೂಕ್ತ ಅಲ್ಲ. ಆದರೆ ಇವರೊಬ್ಬರು ಕಲಾವಿದರ ಆಗಿರುವ ಕಾರಣದಿಂದಾಗಿ ಅಥವಾ ಕಲಾವಿದನಾಗಿರುವಂತಹ ಕಾರಣದಿಂದಾಗಿ ಜನರು ಇವರನ್ನು ಫಾಲೋ ಮಾಡುತ್ತಾ ಇರುವಂಥ ಕಾರಣದಿಂದಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಬಿತ್ತುತ್ತಾ ಇರುವಂಥದ್ದು. ಸೊ ಪೋಕ್ಸೋ ಪ್ರಕರಣ ಅನ್ನೋದು ಕೂಡ ಅಷ್ಟು ಸುಲಭವಾದಂಥ ಪ್ರಕರಣವಲ್ಲ. ನಾವು ಯಾರ್ದೋ ಜೊತೆ ಹೋಗ್ತೀವಿ ಅಥವಾ ನಾವು ಯಾರ್ದೋ ಜೊತೆ ಕೆಲಸವನ್ನು ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅಥವಾ ನಾವು ಯಾರ್ದೋ ಜೊತೆ ಹೇಗಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿ ಬಿಡುತ್ತೆ. ಕೆಲವೊಂದು ಬಾರಿ ಏನಾಗ್ಬಿಡ್ತವೆ ಅಂತಂದರೆ ಉದ್ದೇಶಪೂರ್ವಕವಾಗಿಯೂ ಕೂಡ ನಡಿಬಹುದು ಅಥವಾ ಸಾಮಾನ್ಯವಾಗಿ ನಾವು ಏನೋ ಒಂದು ಇಂಟೆನ್ಷನ್ನಿಂದ ಮಾತನಾಡಿಸಿರ್ಬೋದು. ಆ ಒಂದು ವಿಷಯವೂ ಕೂಡ ನಮಗೆ ಕುತ್ತು ತರುವಂಥ ಸಂದರ್ಭಗಳು ಕೂಡ ಎದುರಾಗಬಹುದು. ಯಾವುದೇ ಸಂದರ್ಭಕ್ಕೂ ಯಾವುದೇ ವ್ಯಕ್ತಿಗಳ ಜೊತೆ ಯಾರೇ ಕಾರ್ಯಕ್ರಮಗಳನ್ನು ಮಾಡಿ ಅಥವಾ ಯಾವುದೇ ಹೆಣ್ಣು ಮಕ್ಕಳ ಜೊತೆ ನೀವು ಹೋಗಿ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ಯಾವತ್ತೂ ಬಿಟ್ಟು ಕೊಡೋದಕ್ಕೆ ಹೋಗಬೇಡಿ. ತಮಾಷೆ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ನು ವೈಯಕ್ತಿಕ ವಿಚಾರದಲ್ಲಾಗಿರಬಹುದು. ಯಾರ ಜೊತೆ ಹೇಗಿರಬೇಕು ಅನ್ನೋದನ್ನು ಎಲ್ಲ ಕಲಾವಿದರು ಕಲಿಬೇಕಾಗುತ್ತೆ. ಕೇವಲ ಮ್ಯೂಸಿಕ್ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತನಾಡ್ತಾ ಇಲ್ಲ, ಒಟ್ಟಾರೆಯಾಗಿ ಕೇವಲ ಜಾನಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅಲ್ಲ. ಸೊ ಈ ವಿಡಿಯೋವನ್ನು ಗಮನಿಸ್ತಾ ಇರುವಂಥವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮತ್ತು ಯಾರ ಜೊತೆ ಹೇಗಿರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿ ಬಿಡುತ್ತೆ. ಕೆಲವೊಂದು ಬಾರಿ ತಮಾಷೆಗೆ ಏನಾದರೂ ಮಾಡಿದರೂ ಕೂಡ ಅದು ಸೀರಿಯಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂತಹ ಸಾಧ್ಯತೆ ನಿಮಗೆ ಕುತ್ತು ತರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಿಮ್ಮ ಜೀವನವನ್ನು ಎಲ್ಲರೂ ಕೂಡ ನಡೆಸಿ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.